ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಹಿನ್ನೆಲೆ ರಾಯಚೂರಿನಲ್ಲಿ ತಿಮ್ಮರೋಡಿ ಪರ ವಿರೋಧದ ಹೋರಾಟಗಳು ಶುರುವಾಗಿವೆ. ಮಾನ್ವಿ ತಾಲೂಕಿಗೆ ಕರೆತರಬೇಡಿ ಅನ್ನೋ ಹೋರಾಟ ಬೆನ್ನಲ್ಲೇ ಈಗ ಸ್ವಾಗತ ಹೋರಾಟ ನಡೆದಿದೆ. ಭೀಮ್ ಆರ್ಮಿ ಮತ್ತು ದಲಿತ ಪ್ರಗತಿಪರ ಒಕ್ಕೂಟದಿಂದ ತಿಮ್ಮರೋಡಿಗೆ ಸ್ವಾಗತ ಮಾಡಲಾಗಿದೆ. ರಾಯಚೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜಿಲ್ಲೆ ಕರೆತರಬೇಡಿ ಅನ್ನೋರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಲಾಯಿತು. ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಘೋಷಣೆ ಕೂಗಿದರು. ತಿಮ್ಮರೋಡಿ ಜಿಲ್ಲೆಗೆ ಬರುವುದು ಬೇಡ, ಯಾವುದಾದರೂ ಕಾಡಿಗೆ ಕಳಿಸಿ. ಹೋರಾಟ ಬೆನ್ನಲ್ಲೇ ಈಗ ಬೆಂಬಲಿಸಿ ಹೋರಾಟ ಶುರುವಾಗಿದೆ. ದಲಿತ ಸೇನೆ ಹಾಗೂ ಸಮಾನ ಮನಸ್ಕಾರ ವೇದಿಕೆಯಿಂದ ತಿಮ್ಮರೋಡಿ ಬರೋದು ಬೇಡ ಅಂತ ಹೋರಾಟ ನಡೆದಿತ್ತು. ಈಗ ಭೀಮ್ ಆರ್ಮಿ ಮತ್ತು ದಲಿತ ಪ್ರಗತಿಪರ ಒಕ್ಕೂಟದಿಂದ ಈಗ ಸ್ವಾಗತಿಸಿ ಹೋರಾಟ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ತಿಮ್ಮರೋಡಿ ಅವರಿಗೆ ಸಮಾಜಕ್ಕಾಗಿ ಧ್ವನಿ ಎತ್ತುತ್ತಿರುವ ತಿಮ್ಮರೋಡಿ ಅವರಿಗೆ, ಸಮಾಜಕ್ಕಾಗಿ ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತುತ್ತಿರುವ ತಿಮ್ಮರೋಡಿ ಅವರಿಗೆ, ಇಡೀ ರಾಜ್ಯದ ಸಾವುಗಳ ಧ್ವನಿ ಎತ್ತುತ್ತಿರುವ ತಿಮ್ಮರೋಡಿ ಅವರಿಗೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಅಸಹಜ ಸಾವುಗಳ ಗಟ್ಟಿ ಧ್ವನಿ ಎತ್ತುತ್ತಿರುವ ತಿಮ್ಮರೋಡಿ ಅವರಿಗೆ, ಸಾಮಾಜಿಕ ಕಾರ್ಯಕರ್ತ ತಿಮ್ಮರೋಡಿ ಅವರಿಗೆ, ಸಮಾಜದ ಪರ ಹೆಣ್ಣು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳ ವಿದ್ಯಾರ್ಥಿ ಪರ ಧ್ವನಿ ಎತ್ತುತ್ತಿರುವ ತಿಮ್ಮರೋಡಿ ಅವರಿಗೆ, ಧರ್ಮಸ್ಥಳ ತಳಗರಿ ನೂರಾರು ಸಾವುಗಳ ಧ್ವನಿ ಎತ್ತುತ್ತಿರುವ ತಿಮ್ಮರೋಡಿ ಅವರಿಗೆ, ಪ್ರಕರಣಗಳು SID ತನಿಖೆ ಆಗಿ ತಿಮ್ಮರೋಡಿ ಅವರು ಒಂದು ನೂರಾರು ಹೆಣ್ಣು ಮಕ್ಕಳ ಪರ ನಿಂತಿದ್ದಾರೆ. ಇಡೀ ರಾಜ್ಯ ಮತ್ತು ದೇಶನೇ ಅವರಿಗೆ ತಿರುಗಿ ನೋಡುವಂಥದ್ದು ಹೋರಾಟವನ್ನು ನಡೆಸುತ್ತಿದ್ದಾರೆ. ಇಡೀ ರಾಜ್ಯದ ಅವರ ಪರವಾಗಿ ನಾವೆಲ್ಲರೂ ತಿಮ್ಮರೋಡಿ ಅವರ ಪರವಾಗಿದ್ದೇವೆ, ತಿಮ್ಮರೋಡಿ ಅವರ ಪರವಾಗಿದ್ದೇವೆ. ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ, ಸೌಜನ್ಯಗೆ ನ್ಯಾಯ ಸಿಗಲೇ ಸಿಗಲಿ, ಸೌಜನ್ಯ ಪರ ನಾವೆಲ್ಲ ಇದ್ದೇವೆ. ಇವತ್ತು ಭೀಮ್ ಆರ್ಮಿ ಮತ್ತು ದಲಿತ ಪ್ರಗತಿ ಪರ ಒಕ್ಕೂಟ ರಾಯಚೂರು ಜಿಲ್ಲೆ ಏನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ನಡಿಬೇಕಾಗಿದ್ದ ಈ ಒಂದು ಹೋರಾಟ, ಒಂದು ನ್ಯಾಯಪರವಾಗಿ ಹೋರಾಟ ಮಾಡಿದರೆ ಅವರನ್ನ ಕೇಸ್ ಹಾಕೋದು, ಗಡಿಪಾರು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ರಾಜಕಾರಣಿಗಳು ದಿನ ಬೆಳಗಾದ್ರೆ ಇವತ್ತು ನಾವು ಹೋರಾಟ ಮಾಡಲಿಕ್ಕೆ ಕಾರಣ ಏನಂತಂದ್ರೆ, ಈ ನಮ್ಮ ದೇಶದಲ್ಲಿ ರಾಜಕಾರಣಿಗಳಿಗೆ ಒಂದು ಕಾನೂನು, ಹೋರಾಟಗಾರರಿಗೆ ಒಂದು ಕಾನೂನು ಇದೆಯಾ ಅನ್ನೋ ಅನುಮಾನಗಳಾಗಿದೆ. ಇವತ್ತು ಹೇಳ್ತಾರೆ ಇವರು ಯಾರನ್ನೇ ಗಡಿಪಾರು ಮಾಡಿದ್ರು ಒಂದು ಸ್ಥಳಕ್ಕೆ ಮಾಡಿದ್ರೆ ಅಲ್ಲಿ ಅವ್ರ ಮೇಲೆ ನಿಗಾ ಇಟ್ಟಿರ್ತಾರೆ ಪೊಲೀಸ್ ಇಲಾಖೆ. ಅವರು ಫೋನ್ ಆಗಿರಬಹುದು, ಎಲ್ಲ ರೀತಿಯಿಂದ ರಾಜ್ಯ ಸರ್ಕಾರ ಕೈಗೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಜಾತಿ ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದ ಧರ್ಮ ಹಿಂದೂ, ಜಾತಿ ಮಾದಿಗ ಎಂದು ನಮೂದಿಸುವಂತೆ ರಾಜ್ಯ ಆದಿ ಜಾಂಬವ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಹಾಲ್ಕೋಡಿ ಹೇಳಿದರು.
ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಹಿಂದುಳಿದ ವರ್ಗಗಳ ಆಯೋಗದಿಂದ ಕೈಗೊಂಡ ಸಮೀಕ್ಷೆ ಕೇವಲ 15 ದಿನಗಳಲ್ಲಿ ಪೂರ್ಣಗೊಳಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಸರ್ವರ್ ಲಭ್ಯತೆ ಕೊರತೆ ಹಾಗೂ ಕಳಪೆ ಸಾಮಗ್ರಿಗಳ ಪೂರೈಕೆ ಸಮೀಕ್ಷೆ ಕಾರ್ಯಕ್ಕೆ ಬಹುದೊಡ್ಡ ಅಡ್ಡಿಯಾಗಿದೆ. ರಾಜ್ಯದ 7 ಕೋಟಿ ಜನರ ಜಾತಿ ಸಮೀಕ್ಷೆ ಕೇವಲ 15 ದಿನಗಳಲ್ಲಿ ಸಾಧ್ಯವೇ ಎನ್ನುವ ಪ್ರಾಯೋಗಿಕ ಆಲೋಚನೆ ಇಲ್ಲದೆ ಈ ರೀತಿ ನಿರ್ಧಾರ ಕೈಗೊಳ್ಳುವುದು ಎಷ್ಟು ಸರಿ? ಸಮೀಕ್ಷೆ ಅತ್ಯಂತ ಮಹತ್ವದಾಗಿದೆ. ಈ ಸಮೀಕ್ಷೆ ಅತ್ಯಗತ್ಯವಾಗಿದೆ. ಸಮೀಕ್ಷೆ ಪ್ರಕ್ರಿಯೆ ಅತ್ಯಂತ ಸಮರ್ಪಕವಾಗಿ ನಡೆಯಬೇಕಾಗಿದೆ. ಪ್ರತಿ ಮನೆ ವ್ಯಕ್ತಿಗಳಿಗೆ ತಲುಪುವಂತ ವ್ಯವಸ್ಥೆ ಮಾಡಬೇಕಾಗಿದೆ. ಸಮೀಕ್ಷೆ ಆರಂಭದಿಂದ ಅನೇಕ ತೊಂದರೆಗಳು ಅಡ್ಡಿಯಾಗಿವೆ. ಇದರಿಂದಾಗಿ ಅನೇಕ ಕಡೆ ಜನ ಸಮೀಕ್ಷೆಗೆ ತೆರಳುವ ಸಾಧ್ಯವಾಗಿಲ್ಲ. ಒಂದು ದಿನದಲ್ಲಿ ಒಂದು ಮನೆ ಸಮೀಕ್ಷೆಯು ಅಸಾಧ್ಯವಾಗಿದೆ. ಈ ಸಮೀಕ್ಷೆಯಿಂದ ಆಯಾ ಜಾತಿಗಳ ದತ್ತಾಂಶ ಲಭ್ಯವಾಗಲಿದೆ. ದತ್ತಾಂಶ ಸಮರ್ಪಕವಾಗಿ ದೊರೆಯಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ನೀವು ಹಿಂದುಳಿದ ವರ್ಗಗಳ ಮತ್ತು ಸರ್ವೇ ಸಾಮಾನ್ಯವಾಗಿ ಎಲ್ಲ ವರ್ಗಗಳಲ್ಲಿರುವ ಎಲ್ಲ ಜಾತಿ ಧರ್ಮದವರು, ಎಲ್ಲ ಜಾತಿಯಲ್ಲಿರ್ತಕ್ಕಂಥವರು, ಎಲ್ಲ ಧರ್ಮೀಯರ ಸಮೀಕ್ಷೆ ಮಾಡತಕ್ಕಂಥದ್ದು ಸರ್ಕಾರ ಈಗ ಕ್ರಮ ಕೈಗೊಂಡಿದೆ ಅಂತೇಳಿ ಭಾವನೆ. ಆದರೆ ಈ ಸಮೀಕ್ಷೆ ಮಾಡುವಾಗ ಎಲ್ಲ ವರ್ಗದ ಜಾತಿ ಜನ ಸೇರಿ ಎಲ್ಲ ವರ್ಗದ ಜಾತಿ ಜನಾಂಗಗಳ ಕಾಲಾನಲ್ಲಿ ನಮ್ಮ ಜಾತಿಗಳು, ನಮ್ಮ ಧರ್ಮಗಳು, ನಮ್ಮ ದತ್ತಾಂಶಗಳನ್ನು ಸರಿಯಾದ ರೀತಿಯಲ್ಲಿ ತೃಪ್ತೀಕರಿಸೋದ್ರಿಂದ ಎಲ್ಲ ಜನಾಂಗಕ್ಕೆ ಅದು ಅನುಕೂಲಕ್ಕಾಗುತ್ತದೆ. ಅಂದರೆ ಒಬ್ಬರ ಮೇಲೆ ಒಬ್ಬರು ಮತ್ತೆ ಆರೋಪ ಮತ್ತು ಪ್ರತ್ಯಾರೋಪ ಮಾಡತಕ್ಕಂಥದ್ದು ನಿಲ್ಲುತ್ತದೆ. ಇದರಲ್ಲಿ ಎಲ್ಲರೂ ಸಹಭಾಗಿತ್ವವನ್ನು ವಹಿಸಬೇಕು ಅಂತಕ್ಕಂಥದ್ದು ನಾನು ಈ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ಎಲ್ಲ ಧರ್ಮೀಯರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ಇದು ಫಸ್ಟ್. ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ಜನಾಂಗದ ನಾಯಕರುಗಳು, ಆಯಾ ಜನಾಂಗದ ಮುಂಚೂಣಿ ಲೀಡರ್ಗಳು ಇದ್ರ ಬಗ್ಗೆ ಮಾತಾಡಿರ್ತಾರೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಆದರೆ ನಾನು ಕೂಡ ಇವತ್ತು ಕರ್ನಾಟಕ ರಾಜ್ಯದ ಆದಿಜಾಂಬವ ಸಂಘದ ರಾಜ್ಯಾಧ್ಯಕ್ಷನಾಗಿ ಒಂದು ಮಾತೇನಂತಂದ್ರೆ, ಕರ್ನಾಟಕ ಸರ್ಕಾರ ಈ ಸಮೀಕ್ಷೆ ಮಾಡುವಾಗ 15 ದಿವಸ ಕೊಡೋದು. 15 ದಿವಸದಲ್ಲಿ ಸಮೀಕ್ಷೆ ಕರ್ನಾಟಕದ ಜನತೆಯನ್ನ ಮಾಡಕ ಸಾಧ್ಯತೆ ಐತೆ ಅನ್ನೋದು ಈ ಯಾರು ಹೇಳ್ತಾರೆ ನೀವು ಈಗಿಂತ ಬುದ್ಧಿ? ಯಾರಾದರೂ ಪ್ರಬುದ್ಧರು ಈ ಸರ್ಕಾರದಲ್ಲಿ ಅದರೋ ಇಲ್ಲ ನನಗಂತ ಅರ್ಥ ಆಗಿಲ್ಲ. ಆ ಹಿಂದೆ ಏನಂತಂದ್ರೆ ಏಕಸದಸ್ಯತ್ವ ನಾಗಮೋಹನ್ ದಾಸರವರು ಏಕಸದಸ್ಯತ್ವ ಆಯೋಗ ರಚನೆ ಮಾಡಿದ್ರು. ಎಸ್ ಸಿ ಜನರದ್ದು ಸಮೀಕ್ಷೆ ಮಾಡೋದು ಬಂದಾಗ ಅದನ್ನು ಕೂಡ ನೀವು ಪರಿಗಣನೆಗೆ ತಗಲೇ ಇಲ್ಲ. ಮತ್ತೆ ಸರ್ಕಾರದ ದುಡ್ಡನ್ನ ಖರ್ಚು ಮಾಡಿದ್ವಿ. ಸರ್ಕಾರದ ದುಡ್ಡು ಖರ್ಚು ಮಾಡುವಾಗ, ಜನಸಾಮಾನ್ಯರ ದುಡ್ಡು ಖರ್ಚು ಮಾಡುವಾಗ ನಿಮಗೆ ಅಧಿಕಾರ ಆದಂತ ನೀವು ಮನಸ್ಸಾಯಿಚ್ಛೆಯಂತೆ ಮನಸ್ಸು ಬಂದಂತೆ ನೀವು ಖರ್ಚು ಮಾಡಿಸೋದು, ಆ ನ್ಯಾಯಮೂರ್ತಿಗಳನ್ನ ಅದಕ್ಕೆ ನೇಮಕ ಮಾಡಿಕೊಳ್ಳೋದು, ಅವರಿಗೆ ಮತ್ತೆ ಅಗೌರವ ಆಗುವ ರೀತಿಯಲ್ಲಿ ಅವರ ವರದಿಗಳನ್ನ ಕಸದ ಬುಟ್ಟಿಗೆ ಎಸೆಯೋದು, ನಿಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ನೀವು ನಿರ್ಣಯ ತಗೊಳ್ಳೋದು. ಹಾಗನ್ನೋದಾದ್ರೆ ನೀವು ಅವ್ರನ್ನ ನೇಮಕ ಯಾಕೆ ಮಾಡಿದ್ರಿ? ಸರ್ಕಾರದ ದುಡ್ಡು ಇಷ್ಟೆಲ್ಲ ಯಾಕೆ ಖರ್ಚು ಮಾಡಿದ್ರಿ? ನಿಮಗೆ ಯಾರು ಹೇಳಿದ್ರು ಇಷ್ಟು ದುಡ್ಡು ಖರ್ಚು ಮಾಡಂತ? ಒಂದ್ ಕಡೆಗೆ ಮಾನ್ಯ ಶ್ರೀ ನಾಗಮೋಹನ್ ದಾಸರವರು ಹೇಳಿದ್ರೆ ಅಂದ್ರೆ ನಾನು ಒಂದು ಸಂಭಾವನೆ ಕೂಡ ತಗೊಂಡಿಲ್ಲ ನಾವಿದ್ರು ಅಂತನೂ ಕೂಡ ಅವರು ಸ್ಪಷ್ಟವಾಗಿ ತಮ್ಮ ಮುಖಾಂತರ ಜನರಿಗೆ ರವಾನಿಸಿದರೆ ಯಾವುದು It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್.
ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ಬಗ್ಗೆ ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸದಿದ್ದರೆ ಸಂಘದಿಂದ ನಾವು ಸಹ ಮುಂದೆ ಮೈಕ್ ಕಟ್ಟಿ ನಿಮ್ಮದೇ ಭಾಷೆಯಲ್ಲಿ ಮಾತನಾಡಬೇಕಾಗುತ್ತದೆ ಎಂದು ಕಾರ್ಮಿಕ ಮುಖಂಡ ಆರ್ ಮಾನಸಯ್ಯ ಅವರಿಗೆ ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ನಾಗಲಿಂಗಸ್ವಾಮಿ ಎಚ್ಚರಿಸಿದ್ದಾರೆ. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಿರುವಾರದಲ್ಲಿ ನಡೆದ ಬಹಿರಂಗ ಸಭೆಯೊಂದರಲ್ಲಿ ಆರ್ ಮಾನಸಯ್ಯ ಅವರು ನಮ್ಮ ಘಟನೆ ಮತ್ತು ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಒಂದು ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಈ ರೀತಿ ಮತ್ತೊಂದು ಸಂಘದ ವಿರುದ್ಧ ಮಾತನಾಡಬಾರದೆಂಬ ಸಾಮಾನ್ಯ ತಿಳುವಳಿಕೆ ಇಲ್ಲವೇ? ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘ ನೋಂದಾಯಿತ ಸಂಘವಾಗಿದೆ. ಅತಿ ಹೆಚ್ಚು ಕಾರ್ಮಿಕರನ್ನು ಒಳಗೊಂಡ ಮತ್ತು ಕಳೆದ 12 ತಿಂಗಳಲ್ಲಿ ಕಾರ್ಮಿಕರಿಗೆ ಕೆಲಸ ಮತ್ತು ವೇತನ ಹಾಗೂ ಇನ್ನಿತರೆ ಸೌಲಭ್ಯ ಕೊಡಿಸಿದ ಸಂಘಟನೆಯಾಗಿದೆ. ನಮ್ಮ ಸಂಘವನ್ನು ಬಂಜೆ ಸಂಘ ಎಂದು ದೂರುವ ಮೂಲಕ ಮಾನಸಯ್ಯ ಅವರು ಮಹಿಳೆಯರಿಗೆ ಅಪಮಾನಿಸಿದ್ದಾರೆ. ನನ್ನ ವಿರುದ್ಧ ಅತ್ಯಂತ ಕೀಳು ಭಾಷೆಯಲ್ಲಿ ಮಾತನಾಡಿದ್ದಾರೆ. ಕಾರ್ಮಿಕ ಬಗ್ಗೆ ದೌರ್ಜನ್ಯ ರೀತಿಯಲ್ಲಿ ಮತ್ತು ಪದಾಧಿಕಾರಿಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದು ನಿಲ್ಲಿಸದಿದ್ದರೆ ನಾವು ನಿಮ್ಮ ವಿರುದ್ಧ ಅದೇ ರೀತಿಯಲ್ಲಿ ಅದೇ ಭಾಷೆಯಲ್ಲಿ ಮಾತನಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮಳೆ ಬಂದು ನಮಗೆಲ್ಲ ಸ್ವಲ್ಪ ಅಸ್ತವ್ಯಸ್ತಾಗಿದೆ. ನೋಟ್ ಮಾಡೋದಕ್ಕೂ ಆಗಿದೆ. ಇವತ್ತು ಆಕ್ಚುಲಿ ನಾವು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ, ನಿನ್ನೆ ದಿನ ರಾಯಚೂರು ಜಿಲ್ಲಾ ಮಟ್ಟದ ಹೋರಾಟನ ಏನಿವತ್ತು ಸಿರುವಾರದಲ್ಲಿ ಮಾಡ್ತಾ ಇದ್ದಾರೆ ಆ ಮಾನಸಯ್ಯನವರು, ಅವರು ನಿನ್ನೆ ಹೋರಾಟದಲ್ಲಿ ನಮ್ಮ ಸಂಘಟನೆ ಬಗ್ಗೆ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳ ಬಗ್ಗೆ ಬಹಳಷ್ಟು ಹಗುರವಾಗಿ ಅವರು ಮಾತಾಡಿದ್ದನ್ನ ಖಂಡಿಸಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಲು ಬಂದಿದ್ದೀವಿ. ನಾವು ಅವರು ನಿನ್ನೆ ಹೋರಾಟದಲ್ಲಿ ಜೋಶಿನಲ್ಲಿ ಮಾತಾಡ್ತಾ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳಿಕೊಳ್ಳುವಂತ ಮಾನಸಯ್ಯನವರು ತಾನು ಒಂದು ಸಂಘದ ಅಧ್ಯಕ್ಷನಾಗಿದ್ದುಕೊಂಡು ಇನ್ನೊಂದು ಸಂಘದ ಅಧ್ಯಕ್ಷರ ಬಗ್ಗೆ ಪದಾಧಿಕಾರಿಗಳ ಬಗ್ಗೆ ಮಾತನಾಡುವಾಗ ಅವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು. ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಯಾವ ಹೋರಾಟದಲ್ಲಿ ಮಾತಾಡ್ತಿದ್ದೀನಿ ಅನ್ನೋ ಒಂದು ಸಾಮಾನ್ಯ ತಿಳುವಳಿಕೆ ಕೂಡ ಅವ್ರಿಗೆ ಇಲ್ಲ ಅಂತೇಳಿ ನಾವು ಹೇಳಬೇಕಾಗ್ತದೆ. ಅವರು ಮಾತಾಡ್ತಾ ಎಮೋಷನಲ್ ಆಗಿ ನಾವು ಹಿಂಗೆ ತಪ್ಪೇ ಕೊಟ್ಟಿದ್ದಲ್ಲ ಪತ್ರ, ನಾವು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಆ ಪತ್ರವನ್ನು ಕೊಟ್ಟಿದ್ದೀವಿ. ಆ ಪತ್ರದಲ್ಲಿ ಏನಿದೆ ಅಂದ್ರೆ, ನಾವು ಜಿಲ್ಲಾಧಿಕಾರಿಗಳ ಪತ್ರ ಕೊಟ್ಟು ನಮ್ಮ ಸಂಘಟನೆ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ, ಕಾರ್ಮಿಕ ಸಂಘಟನೆ, ನಮ್ಮದು ರಾಯಚೂರು, ಮುನಿರಾಬಾದ್, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಜಿಲ್ಲೆಗಳನ್ನು ಒಳಗೊಂಡಂತೆ ನಮ್ಮ ಸಂಘಟನೆ. ಯರಮರಸ್ನಿಂದ ಹಿಡಿದು ಮುನಿರಾಬಾದ್ ಡ್ಯಾಮಿನವರೆಗೂ ನಮ್ಮ ಕಾರ್ಮಿಕರು ನಮ್ಮ ಸಂಘಟನೆಯಲ್ಲಿದ್ದಾರೆ. ಇಲ್ಲಿ ಯರಮರ ಸುತ್ತದಲ್ಲಿ ನಮ್ಮ ಕಾರ್ಮಿಕರ ಸಂಖ್ಯೆ 580 ಇದೆ. ಈಗಾಗಲೇ ಹಿಂದೆ ಹೋರಾಟ ರಸ್ತೆ ತಡೆಗಳು ಅವರೆಲ್ಲ ಮಾಡುವಾಗ ಅನಾವಶ್ಯಕವಾಗಿ ನಮ್ಮ ಕಾರ್ಮಿಕರ ಮೇಲೆ ಪ್ರಕರಣ ಆಗಲಿ, ಇನ್ನೊಂದಾಗಲಿ, ಕೆಲಸಕ್ಕೆ ಹೋಗಿಲ್ಲ ಅನ್ನೋದಾಗಲಿ, ಗೈರಾಜರು ಹಾಕೋದಾಗಲಿ, ಇನ್ನೆಲ್ಲ ಏನೆಲ್ಲ ಇದಾಗ್ತಾವ ಅವೆಲ್ಲ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ, ಕಾರ್ಮಿಕ ಅಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ನಾವು ಒಂದು ಮಾಹಿತಿ ಪತ್ರವನ್ನು ನಮ್ಮ ಸಂಘದಿಂದ ಕೊಟ್ಟಿವಿ. ಆ ಮಾಹಿತಿ ಪತ್ರ ಕೊಟ್ಟಿದ್ದೇ ಇವರಿಗೆ ಬೆಂಕಿ ಬಿದ್ದು ನೋಡಿ. ಯಾಕಂದ್ರೆ ಇವರು 748 ಅಂತ ಹೋರಾಟಕ್ಕೆ ಮಾತ್ರ ಬಳಸ್ಕೊಂಡಿದ್ರು. ಹೋರಾಟ ಮಾಡುವಾಗ 748 ಪತ್ರಗಳು ಕೊಡುವಾಗ ಮೊನ್ನೆ ಮಾನ್ವಿ ಉಪವಿಭಾಗದಲ್ಲಿ ಒಂದು ಪತ್ರ ಕೊಟ್ಟರು. ನಾವು ಯಾವುದು ಕೊಟ್ಟಿರ್ಲಿಲ್ಲ. ಅವ್ರು ಪತ್ರ ಕೊಟ್ಟ ಮೇಲೆ ನಾವು ಪತ್ರ ಕೊಡೋಕೆ ಶುರು ಮಾಡಿದ್ವಿ. ನಾವು ಮಾನ್ವಿ ಸಬ್ ಡಿವಿಷನ್ಗೆ 9 ಜನರಿಗೆ ಏಪ್ರಿಲ್, ಮೇ, ಜೂನ್ ವೇತನ ಪಾವತಿ ಮಾಡಿ ಅಂತ 9 ಜನರಿಗೆ ಪಾವತಿ ಮಾಡೋಂತೇಳಿ ಅವ್ರು ಪತ್ರ ಕೊಟ್ಟರು. ಅಲ್ಲಿರ್ತಕ್ಕಂಥ It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಹೃದಯ ರೋಗ ಪ್ರಕರಣಗಳಲ್ಲಿ 50% 40 ವರ್ಷದ ಯುವಕರಲ್ಲಿ ಕಂಡುಬರುತ್ತದೆ ಎಂದು ಹೃದ್ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಕಳವಳ ವ್ಯಕ್ತಪಡಿಸಿದರು.
ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದಿನಾಂಕ 29ರಂದು ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ದಿನಾಂಕ 28ರಂದು ವಿಜಯ್ ಪಾಲಿ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ. 2020ರಿಂದ ವಿಶ್ವ ಹೃದಯ ರೋಗ ದಿನಾಚರಣೆ ನಡೆಸಲಾಗುತ್ತಿದೆ. ಹೃದಯ ರೋಗ ನಿವಾರಣೆ ಮತ್ತು ಕಾಳಜಿ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನಾಚರಣೆ ಆಚರಿಸಲಾಗುತ್ತಿದೆ. ಸಾರ್ವಜನಿಕರು ಪ್ರತಿಯೊಬ್ಬರು ತಮ್ಮ ಹೃದಯ ಮತ್ತು ಅದರ ಬಡಿತ ಬಗ್ಗೆ ಕಾಳಜಿ ವಹಿಸಬೇಕು. ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಈ ಬಗ್ಗೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವ ಮೂಲಕ ಉತ್ತಮ ಆರೋಗ್ಯ ಮತ್ತು ಸ್ವಸ್ಥ ಹೃದಯಕ್ಕೆ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ದಿನಾಂಕ 29ರಂದು ವಿಶ್ವ ಹೃದಯ ದಿನಾಚರಣೆಯಂದು ಒಂದು ದಿನ ಪೂರ್ವ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಪ್ರತಿ ವರ್ಷ ಈ ಶಿಬಿರ ನಡೆಸಲಾಗುತ್ತದೆ. ಕಳೆದ ವರ್ಷ 500 ಜನ ಇದರಲ್ಲಿ ಪಾಲ್ಗೊಂಡಿದ್ದರು. ಈಗ ಹೆಚ್ಚಿನ ಜನ ಬರುವ ನಿರೀಕ್ಷೆ ಇದೆ. ಸಾರ್ವಜನಿಕ ಅನುಕೂಲಕ್ಕಾಗಿ ದಿನಾಂಕ 29ರಿಂದ ಅಕ್ಟೋಬರ್ 4ರವರೆಗೆ 50% ರಿಯಾಯಿತಿ ದರದಲ್ಲಿ ಇಕೋ ಮತ್ತು TMT ವ್ಯವಸ್ಥೆ ಒದಗಿಸಲಾಗಿದೆ. ಈ ಹಿಂದೆ 55 ವರ್ಷದ ನಂತರ ಹೃದಯ ಸಮಸ್ಯೆ ಉಂಟಾಗಬಹುದು ಎಂಬ ಆತಂಕವಿತ್ತು. ಆದರೆ ಈಗ 20, 25, 30 ವರ್ಷದ ವಯೋಮಿತಿಯ ಯುವಕರಲ್ಲಿ ಹೃದಯ ಸಮಸ್ಯೆ ಕಂಡುಬರುತ್ತಿದೆ. ಟ್ರೀಟ್ಮೆಂಟ್ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು ಅಂತ ವಿಶ್ವವಿದ್ಯಾಲಯವನ್ನು ಆಕರ್ಷಿಸಿದರು. ಈ ಸರ್ತಿ ಅದರ ಧ್ಯೇಯವಾಕ್ಯ ಏನಂತಂದರೆ ಡೋಂಟ್ ಮಿಸ್ ದ ಬೀಟ್. ಅದರ್ಥ ಪ್ರತಿ ಹಾರ್ಟ್ ಬೀಟು ಇಂಪಾರ್ಟೆಂಟು. ಯಾಕಂದರೆ ಹಾರ್ಟ್ ಬೀಟ್ ಇಲ್ಲ ಅಂದರೆ ಜೀವನ ಇಲ್ಲ ಅಂತ ಅರ್ಥ. ಪ್ರತಿ ಬೀಟನ್ನು ನೀವು ಕಾಪಾಡ್ಕೋಬೇಕು. ಪ್ರತಿ ಹಾರ್ಟ್ ಬೀಟನ್ನು ನೀವು ಅದ್ರ ಬಗ್ಗೆ ಕಾಳಜಿ ಮಾಡಬೇಕು. ಯಾವುದೇ ಒಂದು ಬೀಟು ತಪ್ಪು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಇಮಿಡಿಯೇಟಾಗಿ ನೀವು ಅದ್ರ ಬಗ್ಗೆ ಕಾಳಜಿ ವಹಿಸಿ ಮುನ್ಸೂಚನೆ ಅದನ್ನು ತಗೊಂಡು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ನಾವು ಏನಾಗಲ್ಲ ಅಂತ ಮುಂದೆ ಹಾಕೋದು ರೋಗಾಗ್ತಿದ್ದನ್ನು ಅದು ಯಾವುದು ಮಾಡ್ತಾರೆ. ಸೊ ಆದ್ದರಿಂದಾಗಿ ವಿಶ್ವ ಹೃದಯ ದಿನಾಚರಣೆ 29 ಸೆಪ್ಟೆಂಬರಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ನಮ್ಮ ಆಸ್ಪತ್ರೆಯಲ್ಲಿ VGK ಹಾರ್ಟ್ ಇನ್ಸ್ಟಿಟ್ಯೂಟಲ್ಲಿ ಈ ವರ್ಷನೂ ಉಚಿತ ಆರೋಗ್ಯ ಶಿಬಿರವನ್ನು ಹೊಂದಿಕೊಂಡಿದ್ದೇವೆ. 29 ಸೆಪ್ಟೆಂಬರ್ ವರ್ಲ್ಡ್ ಹಾರ್ಟ್ ಡೇ ಇದೆ. ಆದರೆ ನಾವು ಕ್ಯಾಂಪ್ 28 ಸೆಪ್ಟೆಂಬರ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಅವತ್ತು ಸಂಡೇ ಜನರಿಗೂ ಅನುಕೂಲ ಆಗುತ್ತೆ, ಜಾಸ್ತಿ ಜನರು ಬರ್ಬೋದು. ಹೋದ ವರ್ಷ ಸುಮಾರು 500 ಜನ ಬಂದಿದ್ವಿ ನಮ್ಮ ಕ್ಯಾಂಪ್ಗೆ. ಸೊ ಈ ವರ್ಷ ಇನ್ನೂ ಜಾಸ್ತಿ ಜನ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕ್ಯಾಂಪಲ್ಲಿ ನಾವು ವಿವಿಧ ಸೌಲಭ್ಯಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ನಾನ್ ಪೇಷಂಟ್ ನೋಡೋದು, ECG ಆಗಲಿ, ಶುಗರ್ ಟೆಸ್ಟು, ಕೊಲೆಸ್ಟ್ರಾಲ್ ಟೆಸ್ಟು, ಆಮೇಲೆ HbA1c, ಆಮೇಲೆ ಬೇಕಾದ ಪೇಷಂಟ್ಗೆ ಇಕೋ ಕಾರ್ಡಿಯೋಗ್ರಾಫ್ ಸಹ ನಾವು ಉಚಿತವಾಗಿ ಮಾಡ್ತಾ ಇದ್ದೇವೆ. ಅದಲ್ಲದೆ ಇನ್ನೂ ಒಂದು ವಿಶೇಷ ಸೂಚನೆ ಏನಂತಂದರೆ ಈ ಕ್ಯಾಂಪಲ್ಲಿ ಎಷ್ಟೋ ಜನ ಬರೋಕ್ಕಾಗೋದಿಲ್ಲ ಅಥವಾ ಬಂದರೆ ನಾವು ಟ್ರೀಟ್ಮೆಂಟ್ ಟೆಸ್ಟು ಏನೋ ಒಂದು ಅಡ್ವೈಸ್ ಮಾಡ್ತೀವಿ. ಸೊ ಅವ್ರ ಮುಂದೆ ಮಕ್ಕಳಿಗೆ ದುಡ್ಡು ಖರ್ಚಾಗುತ್ತೆ. ಆದ್ದರಿಂದಾಗಿ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಒಂದು ವಾರ 29 ಸೆಪ್ಟೆಂಬರಿಂದ ಹಿಡಿದು 4 ಅಕ್ಟೋಬರ್ವರೆಗೂ ಇಕೋ TMT ಮೇಲೆ 50% ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಆದ್ದರಿಂದಾಗಿ 25ನೇ ತಾರೀಕು ನನ್ನ ಎಕ್ಸ್ಪೆಕ್ಟೇಷನ್ ಸುಮಾರು 1000 ಜನ ಬಂದು ಇದು ಸದುಪಯೋಗ ತಗೋಬೇಕಂತ ನಾನು ಹೇಳಲು ಬಯಸುತ್ತೇನೆ. ನಾವು ಆಂಜಿಯೋಪ್ಲಾಸ್ಟಿ ಮಾಡಬೇಕಾದ್ರೆ ನನಗೆ ಎದಕ್ಕೆ ಬರ್ತಾ ಇರೋದು, ನಾನು ಈ ವಯಸ್ಸು ಜಾಸ್ತಿ ಇದ್ದೀನಲ್ಲಪ್ಪ ಅಂತ ನನಗೆ ಒಂದು ತಲೆಯಲ್ಲಿ ಬರುತ್ತೆ. ಸೊ ಇದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ನಮ್ಮ ಆಹಾರ ಪದ್ಧತಿ ಮತ್ತೆ ಕಂಪೇರ್ ಮಾಡಿದ್ರೆ ಚೇಂಜ್ ಆಗಿದೆ. ನಾವು ವೆಸ್ಟರ್ನ್ ಡಯಟನ್ನು ಫಾಲೋ ಮಾಡ್ತೀವಿ. ಆಮೇಲೆ ನಮ್ಮ ಪೂರ್ವಜರು ಏನು ಆಹಾರ ತಿಂತಾ ಇದ್ರು ಅದನ್ನೆಲ್ಲ ನಾವು ಬಿಟ್ಟುಬಿಟ್ಟಿದ್ದೀವಿ. ಈಗ ಪಿಜ್ಜಾ, ಬರ್ಗರು, ಈ ಟೈಪ್ ತಿನ್ನೋದನ್ನು ನಾವು ತೋರಿಸ್ತೀವಿ. ಆಮೇಲೆ ನೆಕ್ಸ್ಟು ಸ್ಟ್ರೆಸ್, ಒತ್ತಡ ಭರಿತ ಜೀವನ, ಇದು ಒಂದು ಕಾರಣ. ಮೂರನೇದು ನಿದ್ರಾಹೀನತೆ. 7 ಗಂಟೆ ನಿದ್ದೆ ಆಗದೇ ಇದ್ರೂ ಅದು BP ಹೆಚ್ಚಾಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಬೇರೆ ಬೇರೆ ತೊಂದರೆ ಉಂಟಾಗುತ್ತೆ. ಆಮೇಲೆ ವಾಯು ಮಾಲಿನ್ಯ ಒಂದು ಮುಖ್ಯವಾದ ಕಾರಣ ಇದೆ. ಆಮೇಲೆ ಇನ್ನೂ ಒಂದು ಸೈನ್ಸ್ ಏನು ಹೇಳುತ್ತೆ ಅಂತಂದರೆ ಈ ಕೋವಿಡ್ ಪ್ಯಾಂಡಮಿಕ್ ಆಗೋದ ಮೇಲೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಕೋರಿಲೇಷನ್ ಏನಿಲ್ಲ, ಅದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಿದ್ದು ಅಲ್ಲ. ಬಟ್ ಕೋವಿಡ್ ಜಡ್ಡಿಂದಲೇ ರಕ್ತ ಹೆಪ್ಪರಿಸುವ ಚಾನ್ಸ್ ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಅಂತ ಕಂಡು ಬರ್ತಾ ಇದೆ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಭುನಾಯಕರು ಮಹಾನಗರ ಪಾಲಿಕೆ ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನು ನಿಯಂತ್ರಿಸುವಲ್ಲಿ ಆಯುಕ್ತರು ಸಂಪೂರ್ಣ ವಿಫಲವಾಗಿದ್ದಾರೆ ಎಂದು ರಾಯಚೂರು ನಗರ ಉಸ್ಮಾನಿಯಾ ತರಕಾರಿ ಮಾರಾಟಗಾರ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಮಹಾವೀರ ಆರೋಪಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ
ನಗರ ಅಭಿವೃದ್ಧಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಈ ಖಾತೆ ಸಕಾಲಕ್ಕೆ ನೀಡುತ್ತಿಲ್ಲ. ರೇಡಿಯೋ ಸ್ಟೇಷನ್ ರಸ್ತೆಯಲ್ಲಿ ಅಕ್ರಮವಾಗಿ ತರಕಾರಿ ಮಾರಾಟ ನಡೆಯುತ್ತಿದ್ದರೂ ಇದರ ತೆರವಿಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಗರ ಸೌಂದರ್ಯೀಕರಣ ಸಂಪೂರ್ಣವಾಗಿ ಹಾಳಾಗಿದೆ. ಆಯುಕ್ತರು ನಗರವನ್ನು ಹಿಂದೂರು ಮಾಡುವ ಬಗ್ಗೆ ಹೇಳುತ್ತಿದ್ದಾರೆ. ಆದರೆ ಇಲ್ಲಿಯ ಪರಿಸ್ಥಿತಿ ಗಂಭೀರವಾಗಿದ್ದು ರಾಜಕಾರಣಿಗಳು ಯಾವುದೇ ಸಹಕಾರ ನೀಡುತ್ತಿಲ್ಲ. ಮುಂದಿನ 10 ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಂಡು ನಗರದ ಸಮಸ್ಯೆ ನಿವಾರಣೆ ಹಾಗೂ ಅಕ್ರಮ ತರಕಾರಿ ಮಾರುಕಟ್ಟೆ ತೆರವಿಗೆ ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಂಗ ಹೋರಾಟ ಮತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಅಕ್ರಮ ತರಕಾರಿ ಮಾರುಕಟ್ಟೆಯಿಂದ ಮಹಾನಗರ ಪಾಲಿಕೆಗೆ 1 ಕೋಟಿ ರೂಪಾಯಿ ಶುಲ್ಕ ನಷ್ಟವಾಗಿದೆ. ಅದಾಗಲಿಲ್ಲ ಅಂತಂದ್ರೆ ಇವರು ವಿರುದ್ಧ ಏನಂತಂದ್ರೆ ಹೈಕೋರ್ಟ್ನಲ್ಲಾಗಲಿ ಇಲ್ಲ ಜನಪ್ರತಿನಿಧಿಗಳ ಒಂದು ನ್ಯಾಯಾಲಯದಲ್ಲಾಗಲಿ ಏನಂತಂದ್ರೆ ನಾವು ಒಂದು ಪ್ರಕರಣ ದಾಖಲಿಸಿ ಏನಂತಂದ್ರೆ ನಮ್ಗೆ ನ್ಯಾಯ ಸಿಗೋ ಹಾಗೆ ಏನಂತಂದ್ರೆ ನಾವು ಕಂಡುಕೊಳ್ತೀವಿ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಸಿಂಧನೂರು ದಸರಾ ಉತ್ಸವದ ಅಂಗವಾಗಿ ಇಂದು ನಗರದ ಆದರ್ಶ ಕಾಲೋನಿಯ ಎಸ್ಎಸ್ಕೆ ಸಮಾಜದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಲಲಿತಾ ಪಂಚಮಿ ಸಹಸ್ರ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿತ್ತು. ನಂತರ 11:30ರ ಸುಮಾರಿಗೆ ಪೂಜೆಯಲ್ಲಿ ನಗರದ ಪಂಚಾಯತ್ ಟ್ರಸ್ಟ್ ಕಮಿಟಿ, ಜೈ ದುರ್ಗಾ ಮಹಿಳಾ ಮಂಡಳಿ ಹಾಗೂ ತರಣ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಈ ಒಂದು ಕುಂಕುಮಾರ್ಚನೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈಗ ದೀಪದ ಕಡೆ ಲಕ್ಷ ಕೊಡಿ. ನಮ್ಮ ದೀಪಾರಾಧನೆ ಮಾಡ್ಕೊಂಡಿದ್ದೆಲ್ಲ ಅದ್ರ ಮೇಲೆ ಲಕ್ಷ ಕೊಟ್ಟು ಅದ್ರ ಮೇಲೆ ಒಂದೆರಡು ಕಾಲ ಹುಡುಗ ಕುಂಕುಮ ಅರ್ಚನೆ ಮಹಾದಿನಿ ನಮಃ. ಈಗ ಅದನ್ನು ಹಾಕೊಳ್ಳಿ. ಮೊದಲನೇದಾಗಿ ಯಾವುದೇ ವಿಷಯದ ಗಣೇಶ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್.